ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಸರಳ ಅಡುಗೆ. ಇವತ್ತು ನಾವು ರವಾ ಇಡ್ಲಿ ಹೇಗೆ ಮಾಡೋದು ಅನ್ನು ನೋಡೋಣ. ಅರ್ಧ kg ಇಡ್ಲಿ ರವೆ, 1 ಲೀಟ್ರ್ ಮೊಸರು. ನಿಮಗೆ ಎಷ್ಟು ಬೇಕಷ್ಟು ಉಪ್ಪು, ಅರ್ಧ ಸ್ಪೂನ್ ಅಡುಗೆ ಸೋಡಾ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವಿಲ್ಲಿ ತೋರಿಸ್ತಾ ಇದ್ದೀವಲ್ಲ ಹಾಗೆ. ನೀವು ಮೊಸರು ತಗೊಂಡಿರೋ ಗ್ಲಾಸಲ್ಲೇ 1 ಗ್ಲಾಸ್ ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ತೋರಿಸ್ತಾ ಇದ್ದೀವಲ್ಲ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. 15ರಿಂದ 20 ನಿಮಿಷ ಮುಚ್ಚಿಡಬೇಕು. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ 1 ಲೀಟ್ರ್ ನೀರು ಹಾಕೋಬೇಕು. ನೀರು ಹಾಕಿದ ನಂತರ ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಮುಚ್ಚಿಡಬೇಕು. ನೀರು ಚೆನ್ನಾಗಿ ಕುದಿಬೇಕು. 20 ಮಿನಿಟ್ಸ್ ಮುಚ್ಚಿಟ್ಟಿದ್ವಲ್ಲ, ರವೆ ನೆಂದಿದೆ ನೋಡಿ. ಈ ರೀತಿ ರವೆ ನೆಂದಿರಬೇಕು. ಇಲ್ಲಿ ನಿಮಗೆ ತುಂಬ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಕೋಬೇಕು. ಈ ರೀತಿ ಎಣ್ಣೆ ಹಚ್ಕೊಂಡ್ರೆ ಇಡ್ಲಿ ಈಸಿಯಾಗಿ ತೆಗಿಬೋದು. ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನ ಒಂದೊಂದು ಸ್ಪೂನ್ ಈ ರೀತಿ ಹಾಕ್ಕೊಂಡಿರ್ಬೇಕು. ಈ ರೀತಿ ಎಲ್ಲ ಸ್ಲಾಟ್ಗೂ ಫಿಲ್ ಮಾಡ್ಕೋಬೇಕು. ಒಂದ್ಸಲ ಹಾಕಿದ್ರೆ 18 ಇಡ್ಲಿ ಬರುತ್ತೆ. ಟೋಟಲ್ 30 ಇಡ್ಲಿ ಬರುತ್ತೆ ಅರ್ಧ kg ರವೆಯಲ್ಲಿ. ನೀರು ಕುದೀತಾ ಇದೆಯಲ್ಲ, ಮುಚ್ಚಳ ತೆಗಿಯೋಣ. ಫಿಲ್ಮ್ ಹಾಕ್ಕೊಂಡಿರೋ ಪ್ಲೇಟ್ನ ಈ ರೀತಿ ಒಳಗಡೆ ಇಡಬೇಕು. ಪ್ಲೇಟ್ ಇಡುವಾಗ ಕೈ ಹುಷಾರು, ಕೈ ಸುಟ್ಬಿಡುತ್ತೆ. ಎಲ್ಲ ಪ್ಲೇಟ್ನ ಒಳಗಡೆ ಇಟ್ಟ ಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. 5ರಿಂದ 10 ನಿಮಿಷ ಬಿಡಿ. 10 ನಿಮಿಷ ಆಗಿದೆ, ಲಿಡ್ನ ಓಪನ್ ಮಾಡ್ತಿದ್ವಿ. ಸೂಪರ್ ಸಾಫ್ಟ್ ಇಡ್ಲಿ ರೆಡಿ ಆಗಿದೆ. ಪ್ಲೇಟ್ನ ಹೊರಗಡೆ ತೆಗೆದ್ಬಿಟ್ಟು ಸ್ಪೂನಿಂದ ರಿಮೂವ್ ಮಾಡಿ. ಇಡ್ಲಿನ ಚಟ್ನಿ ಸಾಂಬಾರ್ ಜೊತೆ ತಿನ್ನಕ್ಕೆ ಸೂಪರ್ ಆಗಿರುತ್ತೆ. ನೀವು ಈ ರೀತಿ ಮಾಡಿ ತಿಂದು ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.